ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಅನುಗ್ರಹ ಆಶೀರ್ವಾದ, ಭಗವಂತನ ಅನುಗ್ರಹ ಆಶೀರ್ವಾದದಿಂದ ತುಂಬ ಚೆನ್ನಾಗಿದ್ದೀರಾ. ಹಾಗೆ ನಾನು ಕೂಡ ಪ್ರಾರ್ಥನೆ ಕೂಡ ಮಾಡ್ಕೊಳ್ತೀನಿ. ಹಾಗಾದರೆ ಇವತ್ತಿನ ಟ್ಯಾರೋ ರೀಡಿಂಗ್ನಲ್ಲಿ ಬಾಬಾರವರು ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ಯಾವ ಉತ್ತರವನ್ನು ಕೊಡ್ತಾ ಇದ್ದಾರೆ, ಹಾಗೆ ಯಾವ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇದೆ, ಅದಕ್ಕೆ ಯಾವ ರೀತಿ ಉತ್ತರ ಸಿಗುತ್ತೆ. ಹಾಗಾದರೆ ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿಯ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತಿರೋ, ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ, ನಿಮ್ಮನ್ನು ಹೀಲ್ ಮಾಡುತ್ತೆ. ಹಾಗಾದರೆ ಮೊದಲನೇದಾಗಿ ಇಲ್ಲಿ ಒಂದು ಸೋಲ್ ಗ್ರೂಪ್, ಅಂದರೆ ನಿಮ್ಮ ಸುತ್ತ ನೀವೀಗ ಒಂದು ಸೋಲ್ ಗ್ರೂಪನ್ನು ಪಡೆದುಕೊಂಡಿದ್ದೀರಾ. ಅದು ಒಂದು ಒಳ್ಳೆಯ ಸಂಸ್ಕಾರಗಳ ಮೂಲಕ ಆಗಿರ್ಬೋದು, ಇಲ್ಲ ಸತ್ಕಾರ್ಯಗಳ ಮೂಲಕ ಆಗಿರ್ಬೋದು, ಸತ್ಸಂಗದ ಮೂಲಕ ಆಗಿರ್ಬೋದು. ಒಟ್ಟಾರೆಯಾಗಿ ಈ ಸಮಯದಲ್ಲಿ ಒಂದು ಸೋಲ್ ಗ್ರೂಪ್ ನಿಮ್ಮನ್ನು ಸುತ್ತುವರೆದಿದೆ. ಕೆಲವರು ಲೆಕ್ಕ ಇಲ್ಲದಷ್ಟು ನಿಮಗೆ ತೊಂದರೆ ಕೊಡಲಿಕ್ಕೆ, ಇಲ್ಲ ಏನೋ ಸಮಸ್ಯೆ ಉಂಟು ಮಾಡಲಿಕ್ಕೆ, ಇಲ್ಲ ನಿಮ್ಮ ಮೇಲೆ ಕೆಟ್ಟ ಪರಿಣಾಮವನ್ನು ಅಂದರೆ ಪ್ರಭಾವವನ್ನು ಬೀರಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಆದರೂ ಕೂಡ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಮೇಲೆ ಅವರು ಒಂದು ಭೌತಿಕವಾಗಿ ಎಲ್ಲಾದರೂ ಒಂದು ರೀತಿಯಲ್ಲಿ ಪರಿಣಾಮ ಬೀರಿದ್ರೂ ಕೂಡ ಆಂತರಿಕವಾಗಿ ನಿಮ್ಮ ಒಂದು ಪವಿತ್ರ ಆತ್ಮವನ್ನು ಮುಟ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ನಿಮ್ಮ ಔರ ಪರಿಶುದ್ಧವಾಗಿದೆ, ನಿಮ್ಮ ಉದ್ದೇಶ ಒಳಿತಿನಿಂದ ಕೂಡಿದೆ. ಹಾಗೆ ಗುರುವಿನ ರಕ್ಷಣೆಯಲ್ಲಿದ್ದೀರಾ. ನೀವು ನಂಬಿದ ದೇವತೆ ನಿಮಗೆ ರಕ್ಷಣೆ ಕೂಡ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಅವರು ಎಷ್ಟೇ ಅದು ಲೆಕ್ಕವಿಲ್ಲದಷ್ಟು ಅವರು ನಿಮ್ಮ ಮೇಲೆ ಕೆಟ್ಟ ಪ್ರಯೋಗವನ್ನು, ಒಂದು ಕೆಟ್ಟದಾಗಬೇಕು ಅಂತೇಳಿ ಹಂಬಲ ಪಟ್ಟರೂ ಕೂಡ ಅದು ನಿಮಗೆ ಆಗೋದಿಲ್ಲ, ತಟ್ಟೋದಿಲ್ಲ. ಯಾಕಂದರೆ ನೀವು ಪಾಸಿಟಿವ್ ಆಗಿ ಈಗ ಯೋಚಿಸ್ತಾ ಇದ್ದೀರಾ. ಹಿಂದೆ ಹಾಗಲ್ಲ, ಏನಾದರೂ ಆಗ್ಬಿಡತ್ತಾ ಅನ್ನೋ ರೀತಿಯಲ್ಲಿ ಭಯ ನಿಮ್ಮನ್ನು ಕಾಡ್ತಾ ಇತ್ತು. ಆದರೆ ಈಗ ಆ ಭಯ ದೂರವಾಗಿದೆ. ನಿಮ್ಮ ಜೊತೆ ಶತ್ರುತ್ವವನ್ನು ಸಾಧಿಸಿ ಅವರೇ ಎಲ್ಲೋ ಒಂದು ರೀತಿಯಲ್ಲಿ ಅವರ ಮೇಲೆ ಒಂದು ಅನ್ಯಾಯ ಮಾಡಿಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಆ ವ್ಯಕ್ತಿಗಳು ನಿಮ್ಮಿಂದ ಒಂದು ಅನೇಕ ರೀತಿಯ ಜನರನ್ನು ದೂರ ಮಾಡಿದ್ದಾರೆ. ಅಂದರೆ ಯಾವುದೋ ರೀತಿಯಲ್ಲಿ ನಿಮ್ಮ ಬಗ್ಗೆ ಕಂಪ್ಲೇಂಟ್ ಹೇಳಿ, ಆದರೂ ಕೂಡ ಅವರು ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ಒಳ್ಳೆಯದೇ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಎಲ್ಲೋ ಒಂದು ರೀತಿಯಲ್ಲಿ ಇದೂ ಕೂಡ ನಿಮಗೆ ಒಳ್ಳೆಯದೇ ಆಗಿದೆ. ಈಗ ಒಂದು ಶಾಂತಿ, ಹಾಗೆ ನೀವೇನೋ ಒಂದು ಹೊಸ ತಿರುವನ್ನು ಕಂಡ್ಕೊಳ್ಳೋಕ್ಕೆ, ಇಲ್ಲ ನಿಮ್ಮನ್ನು ನೀವು ಕಂಡ್ಕೊಳ್ಳೋಕ್ಕೆ, ಒಟ್ಟಾರೆಯಾಗಿ ಅವರು ನಿಮ್ಮಿಂದ ದೂರ ಮಾಡಿದ್ದಾರೆ ಅಂತ ಹೇಳಿ ನೀವು ಅಂದ್ಕೊಂಡಿರ್ಬೋದು. ಆದರೆ ಅದರಿಂದ ನಿಮಗೆ ಉಪಯೋಗನೇ ಆಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಮೇಲೆ ಒಂದು ದುಷ್ಟ ಪ್ರಯೋಗ ನಡೆದಿದ್ರೂ ಕೂಡ ನೀವು ಹೋರಾಟ ಮಾಡಿದ್ದೀರಾ ನ್ಯಾಯಕ್ಕಾಗಿ. ಖಂಡಿತ ನ್ಯಾಯ ನಿಮಗೆ ಸಿಗುತ್ತೆ. ಹಾಗೆ ಪ್ರೀತಿಯ ವಿಚಾರಕ್ಕೆ ಬಂದರೆ ನಿಮ್ಮಿಬ್ಬರನ್ನ ದೂರ ಮಾಡಲಿಕ್ಕೆ ಇಲ್ಲಿ ಬಹಳಷ್ಟು ಪ್ರಯತ್ನ ನಡೀತಾ ಇದೆ. ಅದಕ್ಕೋಸ್ಕರ ಕೆಲವು ತಂತ್ರಸಾರವನ್ನು ಕೂಡ ಇಲ್ಲಿ ಬಳಸಲಾಗಿದೆ. ಅಂದರೆ ಮಾಟ ಮಂತ್ರ, ಈ ರೀತಿ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಕೂಡ ನಿಮ್ಮ ಮೇಲೆ ಪ್ರಯೋಗ ಮಾಡಲಾಗಿದೆ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಈ ಸಮಯದ ನಿಮ್ಮ ಪಾಸಿಟಿವ್ ಎನರ್ಜಿ ಆಗಿರ್ಬೋದು, ಗುರುವಿನಲ್ಲಿ ಸಮರ್ಪಣೆಯಾದ ಭಾವ ಆಗಿರ್ಬೋದು, ಹಾಗೆ ಒಂದು ದೃಢವಾದ ವಿಶ್ವಾಸ, ಎಲ್ಲ ಸರಿಯಾಗತ್ತೆ. ಅಳ್ತಾ ಇದ್ದೀರಾ, ಚಿಂತೆ ಮಾಡ್ತಾ ಇದ್ದೀರಾ, ಅದರ ಮಧ್ಯೆ ಕೂಡ ಗುರುವಿನ ಶರಣದಲ್ಲಿದ್ದೀನಿ, ಗುರು ನನಗೆ ಏನಾದರೂ ದಾರಿ ತೋರಿಸ್ತಾರೆ ಅನ್ನುವ ನಿಮ್ಮ ವಿಶ್ವಾಸ ಗೆಲ್ಲತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮಗೆ ಅನ್ಯಾಯ ಮಾಡಬೇಕು, ಮೋಸ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿರುವ ವ್ಯಕ್ತಿ ಎಲ್ಲೋ ಒಂದು ರೀತಿಯಲ್ಲಿ ಭಯದಲ್ಲಿದ್ದಾರೆ. ಯಾಕಂದರೆ ಅವ್ರಿಗೆ ಗೊತ್ತಿದೆ ನೀವು ಅಷ್ಟು ಸುಲಭವಾಗಿ ಸೋಲು ಒಪ್ಕೊಳ್ಳಲ್ಲ. ಅಂದರೆ ನ್ಯಾಯ ನಿಮ್ಮ ಪರವಾಗೇ ಇದೆ ಅಂತೇಳಿ ಅವರಿಗೆಲ್ಲೋ ಒಂದು ರೀತಿಯಲ್ಲಿ ಗೊತ್ತಿದೆ. ಅಂದರೆ ನಾನೇ ಅನ್ಯಾಯ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವರಿಗೆ ವಾಸ್ತವ ಸತ್ಯ ಗೊತ್ತಿರೋದ್ರಿಂದ ಎಲ್ಲೋ ಒಂದು ರೀತಿಯಲ್ಲಿ ಆತಂಕ, ಭಯ ಅವರ ಮನಸ್ಸಲ್ಲಿ ಇದೆ. ಅವ್ರಿಗೆ ಗೊತ್ತಿದೆ ಅವರೇ ಸ್ವಯಂ ನಿಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ. ಈ ಸತ್ಯ ಹೊರಗೆ ಬರುತ್ತೆ ಅಂತಲೂ ಅವರಿಗೆ ಗೊತ್ತಿದೆ. ಅದೇ ಒಂದು ಭಯ ಅವರನ್ನು ಕಾಡ್ತಾ ಇದೆ ಈ ಸಮಯದಲ್ಲಿ. ಎಷ್ಟೇ ಏರಿಳಿತಗಳನ್ನು ಕಂಡಿದ್ರೂ ಕೂಡ, ನಿಮಗೆ ನೋವು ಆಗಿದ್ರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ನೀವು ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸ್ಕೊಂಡಿಲ್ಲ, ಹೋರಾಟ ಮಾಡ್ತಾ ಇದ್ದೀರಾ. ಒಟ್ಟಾರೆಯಾಗಿ ಈ ಎಲ್ಲ ವಿಚಾರಗಳು ಅವರನ್ನು ಗಾಬರಿಯಾಗಿಸ್ತಾ ಇದ್ದಾವೆ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ಕಾಣಿಸ್ತದೆ. ನೀವು ಏನು ಅಂದ್ಕೊಂಡಿದ್ದೀರೋ ಆ ವಿಚಾರದಲ್ಲಿ ನಿಮಗೆ ಪರಿವರ್ತನೆ ಸಿಗುತ್ತೆ. ನ್ಯಾಯ ನಿಮ್ಮ ಪರವಾಗಿ ಆಗುತ್ತೆ. ನಿಮ್ಮ ಒಂದು ಯಾವ ಒಂದು ವಸ್ತು ಅವ್ರ ಕಡೆ ಇದೆಯೋ ಅದು ನಿಮಗೆ ಮರಳಿ ಸಿಗತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದು ಒಂದು ಮಗು ವಿಚಾರ ಆಗಿರ್ಬೋದು, ಇಲ್ಲ ಒಂದು ಪ್ರೀತಿ ವಿಚಾರ ಆಗಿರ್ಬೋದು, ಒಂದು ಆಸ್ತಿ ವಿಚಾರ ಆಗಿರ್ಬೋದು, ಒಂದು ವಸ್ತು ವಿಚಾರನೆ ಆಗಿರ್ಬೋದು. ಒಟ್ಟಾರೆಯಾಗಿ ಅದು ಮರಳಿ ಮತ್ತೆ ನಿಮ್ಮನ್ನು ಬಂದು ಸೇರುತ್ತೆ. ನಿಮ್ಮ ಪರವಾಗಿರುವ ಸತ್ಯ ಅಂದರೆ ಅದು ಭಗವಂತನ ಆಶೀರ್ವಾದ ಅಂತಲೇ ಇಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ಕನಸಿನ ಕೂಡ ನಿಮಗೆ ಕೆಲವು ಸೂಚನೆಗಳು ಸಿಗ್ತಾ ಇದ್ದಾವೆ. ಬಾಬಾರವರ ಶರಣದಲ್ಲಿದ್ದೀರಾ, ಹಾಗೆ ನಿಮ್ಮ ಕುಲದೇವರಾಗಿರ್ಬೋದು, ಇಲ್ಲ ನಿಮ್ಮ ಪಿತೃಗಳು ಕಾಣಿಸ್ಕೊಳ್ಳೋದಾಗಿರ್ಬೋದು, ಇಲ್ಲ ಅಂದರೆ ನಿಮ್ಮ ಗ್ರಾಮ ದೇವತೆ, ಇಷ್ಟ ದೇವತೆ, ಈ ರೀತಿ ದೇವತೆಗಳು ನಿಮಗೆ ಈ ಸಮಯದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇಲ್ಲ ನೀವು ಮಂದಿರಕ್ಕೆ ಹೋದ ಹಾಗೆ, ಹರಿಯುವ ನೀರು ಕಂಡ ಹಾಗೆ ಈ ರೀತಿ ಆಗ್ತಾ ಇದೆ. ಅಂದರೆ ಇಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ನ್ಯಾಯ ಸಿಗ್ತಾ ಇದೆ. ಅಂದರೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಆ ಎಲ್ಲ ಒಂದು ಪ್ರಕೃತಿ ಆಗಿರ್ಬೋದು, ನಿಮ್ಮ ಪೂರ್ವಜರಾಗಿರ್ಬೋದು, ದೈವಿ ಶಕ್ತಿಯ ಸಮಯ ಈಗ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ.
ಕೆಲವೊಂದು ಸಾರಿ ಭಯ ಮೂಡಿಸೋ ರೀತಿ ಕನಸು ಕಾಣ್ತಾ ಇದ್ದೀರಾ ಅಂದರೆ, ಖಂಡಿತ ಅಲ್ಲಿ ಎಲ್ಲೋ ಒಂದು ರೀತಿಲಿ ಒಂದು ಮುನ್ನೆಚ್ಚರಿಕೆ ನಿಮಗೆ ಸಿಗ್ತಾ ಇದೆ. ಆ ಸಮಯದಲ್ಲಿ ನೀವು ಸ್ವಲ್ಪ ಶಾಂತವಾಗಿರಬೇಕು. ಅತಿಯಾದ ಒಂದು ಮಾತುಕತೆ ಆಗಿರ್ಬೋದು, ಇಲ್ಲಾಂದರೆ ಏನೋ ಅವರು ವಿನಾಕಾರಣ ಜಗಳ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅಂದರೆ, ಅವರ ವಿರುದ್ಧ ನೀವು ಹೋಗೋದಕ್ಕಿಂತ ಮೌನವಾಗಿ ಅಲ್ಲಿ ಬೇರೆದೇ ರೀತಿಯಲ್ಲಿ ನೀವು ಕೆಲಸವನ್ನು ಮಾಡಬೇಕು ಅನ್ನೋ ರೀತಿಲಿ ಕಾಣಿಸ್ತಾ ಇದೆ, ಮೌನವಾಗಿದ್ಕೊಂಡು. ಈ ರೀಡಿಂಗ್ ನಿಮಗೆ ಇವಾಗ ಸಿಗ್ತಾ ಇದೆ ಅಂದರೆ, ಇದೇ ದಿನ ಹಾಗೆ ಮಾರನೇ ದಿನ ನಿಮಗೆ ಅದರ ಅನುಭವ ಕೂಡ ಆಗತ್ತೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ದಾರಿಯಲ್ಲಿರುವ ಅಡೆತಡೆಗಳಾಗಿರ್ಬೋದು, ಇಲ್ಲ ಯಾವುದೋ ಒಂದು ರೀತಿಯ ಸಮಸ್ಯೆಗಳಾಗಿರ್ಬೋದು, ಅವು ದೂರ ಆಗ್ತವೆ. ಅವು ನೋಡ್ತಾ ನೋಡ್ತಾ ಇದ್ದ ಹಾಗೆ ಯಾವುದೋ ಒಂದು ಸಹಾಯದಿಂದ ಆಗಿರ್ಬೋದು, ಇಲ್ಲ ಅಂದರೆ ನಿಮ್ಮ ಪರಿಶ್ರಮದಿಂದ ಆಗಿರ್ಬೋದು, ಒಟ್ಟಾರೆಯಾಗಿ ಈ ಸಮಯದಲ್ಲಿ ಅವು ಇದ್ದಕ್ಕಿದ್ದ ಹಾಗೆ ದೂರ ಆಗ್ತವೆ. ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಆಶ್ಚರ್ಯ ಆಗುತ್ತೆ. ಇದು ಇನ್ನೂ ತುಂಬ ಮುಂದೆ ಹೋಗುತ್ತೆ, ಇಲ್ಲ ಅಸಂಭವ ಅಂತೇಳಿ ಅಂದ್ಕೊಂಡಿದ್ದೆ, ಆಶ್ಚರ್ಯಕರವಾದ ರೀತಿಯಲ್ಲಿ ಸಂಭವ ಆಗ್ಬಿಡ್ತಲ್ಲ ಈ ವಿಚಾರ ಅನ್ನೋ ರೀತಿಲಿ ಒಂದು ಕೃತಜ್ಞತೆಯ ಫೀಲ್ ನಿಮಗೆ ಉಂಟಾಗತ್ತೆ. ಭಾವನಾತ್ಮಕವಾಗಿ ಗುರುವಿಗಾಗಿರ್ಬೋದು, ನೀವು ನಂಬಿದ ದೈವಶಕ್ತಿಗಳಿಗಾಗಿರ್ಬೋದು ಸ್ಪಂದಿಸುವ ಕ್ಷಣ ಉಂಟಾಗತ್ತೆ. ಒಟ್ಟಾರೆಯಾಗಿ ನೀವು ಅಂದ್ಕೊಂಡಿರುವ ವಿಚಾರದಲ್ಲಿ ನಿಮಗೆ ಒಂದು ಒಳ್ಳೆಯದಾಗತ್ತೆ. ನೀವು ಹಿಂದೆ ಇದ್ದದ್ದಕ್ಕಿಂತ ಈಗ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಯಾವ ರೀತಿ ಆಗಿದೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿ ಕಾಣಿಸ್ತದೆ ನಿಮಗೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ನೀವು ಅಂದ್ಕೊಂಡಿದ್ದ ವಿಚಾರದಲ್ಲಿ ನಿಮಗೆ ಪರಿವರ್ತನೆ ಸಿಗುತ್ತೆ. ಅದು ಧ್ಯಾನ, ಒಂದು ದಾನ ಧರ್ಮದ ಸೇವೆ ಆಗಿರ್ಬೋದು, ಮಾರ್ಗದರ್ಶನದ ಮೂಲಕ ನಿಮಗೆ ಸಿಕ್ಕ ಒಂದು ಅವಕಾಶವನ್ನು ನೀವು ಉಪಯೋಗಿಸ್ಕೊಂಡಿದ್ದೀರಾ, ಅದೇ ರೀತಿ ನೀವು ನಡ್ಕೊಂಡಿದ್ದೀರಾ. ಅದಕ್ಕೋಸ್ಕರ ಇಲ್ಲಿ ಆ ದೋಷಗಳು ನಿಮ್ಮಿಂದ ದೂರ ಹೋಗ್ತಾ ಇದ್ದಾವೆ. ಒಟ್ಟಾರೆಯಾಗಿ ಆ ದಾರಿ ಸ್ವಚ್ಛಗೊಳ್ತಾ ಇದೆ. ಅಬಂಡೆನ್ಸ್ ಅಂದರೆ ನಿಮ್ಮನ್ನು ಒಂದು ಗ್ರೋತ್ ಕಡೆ ಕರ್ಕೊಂಡು ಹೋಗ್ತಾ ಇದೆ. ಅದು ಸಮೃದ್ಧಿಯ ವಿಚಾರ, ಹಣ ಮರಳಿ ಬರುವ ವಿಚಾರ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ನೀವು ಯಾರಿಗೋ ಏನೋ ಕೊಡಬೇಕಾಗಿತ್ತು ಅದನ್ನು ಕೊಡೋ ತೀರ್ಮಾನ ಮಾಡಿದ್ದೀರಾ ಅಂದರೆ, ಎಲ್ಲೋ ಒಂದು ರೀತಿಯಲ್ಲಿ ಇವೆಲ್ಲ ಪರಿವರ್ತನೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಸಮೃದ್ಧವಾಗಿಸ್ತಾ ಇದ್ದಾವೆ. ಎಲ್ಲೋ ಒಂದು ರೀತಿಯಲ್ಲಿ ತೃಪ್ತಿ ಇದೆ. ಈಗ ನಾನು ಒಳ್ಳೆಯ ತೀರ್ಮಾನವನ್ನು ತಗೊಳ್ತಾ ಇದ್ದೀನಿ, ನನ್ನಿಂದ ಒಳ್ಳೆಯದು ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಹಿಂದಿನ ಮತ್ತು ಈಗಿನ ಜೀವನಕ್ಕೆ. ಒಟ್ಟಾರೆಯಾಗಿ ಇಲ್ಲಿ ಭಗವಂತನ ಆಶೀರ್ವಾದ, ಭಗವತಿಯ ಆಶೀರ್ವಾದ ನಿಮಗೆ ತುಂಬ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಗುರುವು ಎಲ್ಲದಕ್ಕೂ ನಿಮಗೆ ಒಂದು ಮಾರ್ಗದರ್ಶನ ಕೊಡ್ತಾ ಇರೋದ್ರಿಂದ ಒಂದು ಒಳ್ಳೆಯ ಎನರ್ಜಿ ಈಗ ನಿಮ್ಮ ದೇಹದಲ್ಲಿ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಒಂದು ಶಿವ ಮತ್ತು ಶಕ್ತಿಯ ಆಶೀರ್ವಾದ ನಿಮಗೆ ಯಾವ ರೀತಿ ಬಲ ಕೊಟ್ಟಿದೆ ಅಂದರೆ, ಶಿವನೂ ನೀವೇ ಆಗಿ ಶಕ್ತಿಯೂ ನೀನೇ ಆಗಿ ಹೋರಾಟ ಮಾಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಎನರ್ಜಿ. ನಿಮ್ಮ ಬಳಿ ಬರ್ತಾ ಇರುವ ಆಪತ್ತುಗಳೆಲ್ಲವೂ ಮರಳಿ ಯಾರ ಬಳಿ ಹೋಗಬೇಕು ಅಂತ ಹೇಳಿ, ಅಂದರೆ ಅವಕ್ಕೆ ಸೃಷ್ಟಿಕರ್ತರು ಯಾರು, ಮೂಲಕರ್ತರು ಯಾರು, ಅವರ ಬಳಿ ಕಳಿಸುವ ಒಂದು ಸಿದ್ಧತೆ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಒಟ್ಟಾರೆಯಾಗಿ ಒಂದು ಒಳ್ಳೆಯದು ನಿಮಗೆ ಆಗುವ ಸಮಯ ಇದೇ ಆಗಿದೆ. ನಿಮ್ಮ ಪರಿವರ್ತನೆಗೆ ತಕ್ಕ ಹಾಗೆ ಫಲ ಸಿಗುತ್ತೆ. ಕೆಲಸ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಇದ್ದೀರಾ, ಅದಕ್ಕೆ ತಕ್ಕ ಹಾಗೆ ಒಂದು ಅವಕಾಶ ಕೂಡ ಹುಡುಕಿ ಬರುತ್ತೆ. ಹಾಗೆ ಇಲ್ಲಿ ಒಂದು ಸೋಲ್ ಜರ್ನಿ ಯಾವ ರೀತಿ ನಿಮ್ಮದು ಶುರುವಾಗಿದೆ ಅಂದರೆ, ನಿಮಗೆ ಏನು ಬೇಕು ಅದನ್ನು ಪಡ್ಕೊಳ್ಳೋಕ್ಕೆ ನೀವು ಬಹಳ ಪ್ರಯತ್ನ ಪಡ್ತಾ ಇದ್ದೀರಿ. ಆದರೆ ಇಲ್ಲಿ ಕೆಲವರ ಸಹಾಯದಿಂದ ಅದು ತಾನಾಗೇ ನಿಮ್ಮ ಬಳಿ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಗುರು ನಿಮ್ಮ ಕೈ ಹಿಡಿದು ನಡೆಸ್ತಾ ಇದ್ದಾರೆ, ಮುಂದೆ ಕಳಿಸ್ತಾ ಇದ್ದಾರೆ. ನೀನು ಮುಂದೆ ಹೋಗು, ನಾನು ನಿನ್ನ ಜೊತೆಗೆ ಇರ್ತೀನಿ, ಅಂದರೆ ನೀನೇ ಶ್ರಮ ಪಡಬೇಕು, ಫಲ ನಾನು ಕೊಡ್ತೀನಿ ಅನ್ನೋ ರೀತಿಯಲ್ಲಿ ದಾರಿಯನ್ನು ತೋರಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ನೀವು ನಿಮ್ಮ ಒಂದು ಇಚ್ಛೆಯನ್ನು ಬಾಬಾರವರ ಕೈಗೆ ಒಪ್ಪಿಸಿದಾಗ ನಿಮ್ಮ ಜೀವನದಲ್ಲಿ ನಡೆಯಬೇಕಾದದ್ದು ನೀವು ಬರೆದದ್ದಕ್ಕಿಂತ ಹೆಚ್ಚಾಗಿ ದೈವಿಕ ಯೋಜನೆಯಾಗಿ ಅದು ಕನ್ವರ್ಟ್ ಆಗುತ್ತೆ. ಅಂದರೆ ನೀವು ಬಯಸ್ತಾ ಇದ್ದೀರಾ, ಆದರೆ ನಿಮಗೆ ಅದರಿಂದ ಏನೂ ಲಾಭ ಆಗ್ತಾ ಇಲ್ಲ. ಅಂದರೆ ಯಾವ ವಿಚಾರದಲ್ಲಿ ಪರಿವರ್ತನೆ ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರೋ, ಇಲ್ಲ ಅದು ಪ್ರೀತಿ ವಿಚಾರ, ವೈಯಕ್ತಿಕ ಸಂಬಂಧದಲ್ಲಿ ಬದಲಾವಣೆ ಆಗಿರ್ಬೋದು, ಕೆಲಸದ ವಿಚಾರದಲ್ಲಾಗಿರ್ಬೋದು, ಇನ್ಯಾವುದೇ ರೀತಿ ಒಂದು ಮದುವೆ ವಿಚಾರದಲ್ಲಾಗಿರ್ಬೋದು, ಇನ್ನೇನೇನು ಯೋಜನೆ ಹಾಕ್ಕೊಂಡಿದ್ರೋ ಅದು ಯಾವುದೂ ಕೂಡ ಈ ಸಮಯದಲ್ಲಿ ಕೈಗೂಡ್ತಾ ಇಲ್ಲ ಅಂದಾಗ, ಅದು ನನ್ನ ಕೈಯಲ್ಲಿಲ್ಲ ಅನ್ನೋ ರೀತಿ ನೀವು ಅದನ್ನು ಗುರುವಿನ ಒಂದು ಪಾದಗಳಿಗೆ ಸಮರ್ಪಣೆ ಮಾಡಿದಾಗ ಅದು ಅವರ ಒಂದು ಯೋಜನೆಯಾಗಿ ಕನ್ವರ್ಟ್ ಆಗುತ್ತೆ. ಆಗ ನಿಮಗೆ ಅದರಲ್ಲಿ ಪರಿವರ್ತನೆ ಸಿಗುತ್ತೆ. ಸಮರ್ಪಣೆ ಆಗದ ಹೊರತು ನೀವು ಕೂಡ ಒಂದು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ನೀವು ನಿಮ್ಮ ಯೋಚನೆಗಳನ್ನು ಗುರುವಿಗೆ ಸಮರ್ಪಣೆ ಮಾಡದ ಹೊರತು ಅವರು ಅವುಗಳನ್ನು ತಮ್ಮ ಯೋಜನೆಯಾಗಿ ತಗೊಳ್ಳೋದಿಲ್ಲ. ಎಲ್ಲಿ ಸಮರ್ಪಣೆ ಶರಣಾಗತಿಯ ಭಾವ ಇರುತ್ತೋ ಅಲ್ಲಿ ಪರಿವರ್ತನೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕಾಣಿಸ್ತದೆ. ನೀವು ಯಾವುದನ್ನು ಹಾಗೆ ಯಾರನ್ನು ಯಾವ ವಿಚಾರವನ್ನು ಹೆಚ್ಚು ಕಂಟ್ರೋಲ್ ಅಂದರೆ ತಗೊಳ್ಳೋಕ್ಕೆ ನೀವು ಇಷ್ಟಪಡ್ತಾ ಇದ್ರೋ ನಿಮ್ಮ ಕಡೆ, ಅಷ್ಟು ಪ್ರಯತ್ನಿಸಿದಷ್ಟು ಅಶಾಂತಿ ಹೆಚ್ಚಾಗುತ್ತೆ. ಅದು ನಿಮ್ಮ ಮಕ್ಕಳ ವಿಚಾರದಲ್ಲಿ ಆಗಿರ್ಬೋದು. ಆಗ ಏನು ಮಾಡಬೇಕು ಅಂದರೆ, ಇದಕ್ಕೆ ಉಪಾಯ ಇಲ್ಲಿ ಯಾವ ರೀತಿ ಒಂದು ಸಿಗ್ತಾ ಇದೆ ಅಂದರೆ, ನೀವು ಅವರನ್ನು ಆ ವಿಚಾರವನ್ನು ಗುರುವಿನ ಪಾದಗಳಲ್ಲಿ ಪೂರ್ಣವಾಗಿ ನಂಬಿಕೆ ಇಟ್ಟು ಶರಣಾಗಬೇಕು. ಅವರು ಅದನ್ನು ನೋಡ್ಕೊಳ್ತಾರೆ. ಆದರೆ ಮನಸಾರೆ ನೀವು ಆ ಒಂದು ವಿಚಾರವನ್ನು ಬಿಟ್ಟು ಅಂದರೆ ಅದನ್ನು ಬಾಬಾರವರ ಪಾದಗಳಿಗೆ ಅರ್ಪಣೆ ಮಾಡಬೇಕು. ಸಂದೇಹ ಪಡಬಾರ್ದು. ಅಸಾಧ್ಯವೆನಿಸಿದ ಬಾಗಿಲುಗಳು ತಾನಾಗಿಯೇ ತೆರೀತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕಾಣಿಸ್ತಿದೆ.
ನನ್ನ ಹಕ್ಕದು ನನಗೆ ಸಿಗಲೇಬೇಕು ಅಂತೇಳಿ ನೀವೇನು ಅಂದ್ಕೊಳ್ತಾ ಇದ್ದೀರಲ್ಲ, ನನ್ನ ಅನ್ನೋ ಭಾವವನ್ನು ಬಿಟ್ಟು ಅದನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿದಾಗ ಖಂಡಿತ ಬಾಬಾ ಅದನ್ನು ಆಯ್ಕೆ ಮಾಡಿ ನಿಮಗೆ ಒಂದು ಅವಕಾಶದ ರೂಪದಲ್ಲಿ ಇಲ್ಲ ಪರಿವರ್ತನೆಯ ರೂಪದಲ್ಲಿ, ಅದು ನೀವು ಯಾವ ರೂಪದಲ್ಲಿ ಬಯಸ್ತಿದ್ರೋ ಅದಕ್ಕಿಂತ ವಿಶೇಷವಾದ ರೂಪದಲ್ಲಿ ನಿಮಗೆ ಸಿಗುವಂತೆ ಮಾಡ್ತಾರೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಗುರುವಿನ ಶರಣದಲ್ಲಿರುವ ವಿಚಾರ ಸ್ವಲ್ಪ ತಡವಾಗ್ಬೋದು, ಆದರೆ ನಿರಾಕರಣೆ ಆಗೋದಿಲ್ಲ. ರಕ್ಷಣೆಯ ಜೊತೆಗೆ ಅದು ಒಂದು ಸುರಕ್ಷಿತ ಭಾವದೊಂದಿಗೆ ಮರಳಿ ನಿಮಗೆ ಸಿಗ್ತದೆ. ನೋವು ಶಿಕ್ಷೆಯಲ್ಲ, ಅದೊಂದು ಶುದ್ಧೀಕರಣದ ಹಂತವಾಗಿರುತ್ತೆ. ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ನೋವು ಸಿಕ್ಕಿದೆ, ಆ ತಕ್ಷಣ ಅಲ್ದಿದ್ರು ಸ್ವಲ್ಪ ಮರುಕ್ಷಣವಾದರೂ ನೀವು ಯೋಚಿಸ್ತಾ ಇದ್ದೀರಾ, ಆ ನೋವು ಸಿಕ್ಕಿದೆ ಅಂದರೆ ಅದರಿಂದ ನಾನೊಂದು ಪಾಠನೂ ಕಲ್ತೀನಿ, ಹಾಗೆ ಒಂದು ಬದಲಾವಣೆ ಕೂಡ ಬಂದಿದೆ, ಅದು ಸಿಕ್ಕಿದ್ದಕ್ಕೆ ತಾನೇ ಈ ಪರಿವರ್ತನೆ ನನ್ನ ಜೀವನದಲ್ಲಿ ಬಂದಿದ್ದು ಅನ್ನೋ ರೀತಿಲಿ ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಗುರುವಿನ ಅರಿವಿನ ಪಾಠ ನಿಮ್ಮೊಳಗೆ ಈಗಾಗಲೇ ಶುರುವಾಗಿತ್ತು. ಅದರ ಒಂದು ಪ್ರತಿಬಿಂಬವನ್ನು ಈ ರೀತಿ ನಿಮಗೆ ಹೊರ ಜಗತ್ತಿನೊಳಗೆ ನೀವೊಂದು ನಿರ್ಧಾರವನ್ನು ತಗೊಳ್ಳೋಕ್ಕೆ ಸಾಧ್ಯ ಮಾಡಿಕೊಡ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನೀವು ನಿರೀಕ್ಷಿಸಿದ ರೀತಿಯಲ್ಲಿ ಆಗದೇ ಇದ್ದರೂ ಕೆಲವು ವಿಚಾರಗಳು ನಿಮ್ಮ ಆತ್ಮಕ್ಕೆ, ಅಂದರೆ ನಿಮಗೆ ಯಾವ ರೀತಿ ನಿಮ್ಮ ಜೀವನಕ್ಕೆ ಸುರಕ್ಷಿತವೋ ಅದರಿಂದ ಒಳ್ಳೆಯದಾಗುತ್ತೋ ಆ ರೀತಿ ಖಂಡಿತ ಅವು ನಿಮ್ಮ ಬಳಿ ಬರ್ತವೆ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ಆಶೀರ್ವಾದಗಳು ಸಿಗ್ತಾ ಇದ್ದಾವೆ. ಹಾಗೆ ನೀವು ನಿಮ್ಮ ಇಚ್ಛೆಯನ್ನು ಬಾಬಾರವರಿಗೆ ಕೊಟ್ಟರೆ ಅವರು ಅದನ್ನು ಯಾವ ರೀತಿ ಹೊತ್ಕೊಳ್ತಾರೆ ಅಂದರೆ ಆ ಭಾರವನ್ನು, ನೀವು ನಿಮ್ಮ ಮಕ್ಕಳ ಭಾರವನ್ನು, ಅಂದರೆ ಏನೋ ಒಂದು ಪುಟ್ಟ ಕಂದಮ್ಮನನ್ನು ಹೇಗೆ ನೋಡ್ಕೊಳ್ತೀರಲ್ಲ, ಅದಕ್ಕೆ ಹೊತ್ತೊತ್ತಿಗೆ ಹಾಲು ಕೊಡಿಸೋದಾಗಿರ್ಬೋದು, ಅದಕ್ಕೆ ಏನು ಬೇಕು ಏನು ಬೇಡ ಎಲ್ಲದರ ಜವಾಬ್ದಾರಿಯನ್ನು ನೀವು ತಗೊಳ್ತೀರಲ್ಲ, ನೀವು ಹೇಗೆ ನಿಮ್ಮ ಮಗುವಿಗೆ ಬೆಸ್ಟೇ ಕೊಡಬೇಕು ಅಂತೇಳಿ ಬಯಸ್ತಿದ್ದೀರ, ಹಾಗೆ ನೀವು ಬಾಬಾರವರ ಮಗುವಾಗಿದ್ದೀರಾ, ಈ ಸಮಯದಲ್ಲಿ ಅವರ ಶರಣದಲ್ಲಿದ್ದೀರಾ ಅಂದರೆ ಅವರು ಕೂಡ ನಿಮಗೆ ದಿ ಬೆಸ್ಟನ್ನು ಕೊಡಲಿಕ್ಕೆ ಇಲ್ಲಿ ಇಷ್ಟಪಡ್ತಿದ್ದಾರೆ. ಹಾಗಾಗಿ ಕೆಲವೊಂದು ಪಾಠ, ಕೆಲವು ಶಿಕ್ಷೆ ಅಲ್ವೇ ಅಲ್ಲ, ಅದು ಯಾವ ರೀತಿ ಅಂದರೆ ಒಂದು ಶುದ್ಧೀಕರಣ ನಡೀತಾ ಇದೆ. ಅಲ್ಲಿ ನಿಮಗೊಂದು ಏನು ನೋವು ಸಿಕ್ತು, ದುಃಖ ಸಿಕ್ತು, ಒಂದು ಮೋಸ ಸಿಕ್ತು ಅಂದರೆ ಅದರಿಂದ ನೀವೇನು ಕಲ್ತಿದ್ದೀರಾ ಅದು ನಿಮ್ಮ ಮನಸ್ಸಾಕ್ಷಿಗೆ ಗೊತ್ತಿರುತ್ತೆ. ಅದರಿಂದನೇ ತಾನೇ ನಾನು ಇಷ್ಟೊಂದು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗಿರೋದು ಅನ್ನುವ ವಾಸ್ತವ ಸತ್ಯ ಕೂಡ ನಿಮಗೀಗ ಗೊತ್ತಿದೆ. ಹಾಗೆ ಹಲವು ದೇವರುಗಳ ಆಶೀರ್ವಾದ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಗಣಪತಿ ಆರಾಧನೆ ಮಾಡ್ತಾ ಇದ್ದೀರಾ, ಆಂಜನೇಯ ಸ್ವಾಮಿ ಆರಾಧನೆ ಮಾಡ್ತಾ ಇದ್ದೀರಾ, ಗುರುವಿನ ಆರಾಧನೆ ಅಂದರೆ ನಿಮಗೆ ತುಂಬ ಇಷ್ಟ ಅಂತ ಹೇಳಿ ಕಾಣಿಸ್ತಾ ಇದೆ. ಹಾಗೆ ಕುಲದೇವರ ಮಂದಿರಕ್ಕೂ ಹೋಗಿ ಬರ್ತಾ ಇದ್ದೀರಾ. ಒಟ್ಟಾರೆಯಾಗಿ ಇಲ್ಲಿ ಹಲವು ದೇವರುಗಳ ಎನರ್ಜಿ ನಿಮ್ಮ ಜೊತೆ ಕೆಲಸ ಮಾಡ್ತಾ ಇದೆ, ಒಂದು ದೈವಿಕ ಸಮಯವನ್ನು ನಿಮಗೆ ಕೊಡ್ತಾ ಇದೆ. ಅದು ನೀವು ಧ್ಯಾನದ ಮೂಲಕ ಮಾಡ್ತಾ ಇರ್ಬೋದು, ದೀಪಾರಾಧನೆಯ ಮೂಲಕ ಮಾಡ್ಬೋದು, ಇಲ್ಲ ಭಜನೆಯ ಮೂಲಕ ಮಾಡ್ಬೋದು, ಸತ್ಕಾರ್ಯಗಳು ಸತ್ಸಂಗಗಳ ಮೂಲಕ, ಹಾಗೆ ನೀವು ಇನ್ನೂ ಅನೇಕ ರೀತಿಯಲ್ಲಿ ಆಧ್ಯಾತ್ಮಿಕ ಮಾರ್ಗದ ಮೂಲಕ ಹೋಗಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ ಒಂದು ಒಳ್ಳೊಳ್ಳೆಯ ಉದ್ದೇಶಗಳ ಕಡೆ. ಹಾಗೆ ನೀವು ಎಷ್ಟು ಒಳ್ಳೆಯ ಉದ್ದೇಶಗಳ ಕಡೆ ನೀವು ಹೋಗ್ತಾ ಇರ್ತೀರೋ, ಅದನ್ನು ಆರಿಸ್ಕೊಳ್ತೀರೋ, ಅಷ್ಟೇ ನಿಮ್ಮ ಜೀವನದಿಂದ ಕೆಲವು ಕೆಟ್ಟ ಜನರು, ಮೋಸಗಳು ದೂರ ಹೋಗ್ತವೆ. ಕೆಲವರನ್ನು ನೀವೇ ಇಗ್ನೋರ್ ಮಾಡ್ತೀರಾ. ಒಟ್ಟಾರೆಯಾಗಿ ಕೆಲವು ಜನರನ್ನು ಕಟ್ ಮಾಡ್ತೀರಾ, ಅವರ ಸಂಪರ್ಕವನ್ನು. ಕೆಲವು ಜನರನ್ನು ನೀವೇ ಕ್ಯಾನ್ಸಲ್ ಮಾಡ್ತೀರಾ, ಕೆಲವು ವಿಚಾರಗಳಲ್ಲೇ ಆಗಿರ್ಬೋದು, ಕೆಲವು ಜನರನ್ನೇ ಆಗಿರ್ಬೋದು. ಹಾಗೆ ಕೆಲವೊಂದು ರೀತಿಯಲ್ಲಿ ನೀವು ಪರಿವರ್ತನೆಯನ್ನು ತಗೊಂಡು ನೀವು ಮುಂದೆ ಹೋಗ್ತಾ ಇದ್ದೀರಾ. ಈಗ ಹಿಂದೆ ತಿರುಗಿ ನೋಡೋಷ್ಟು ಸಮಯ ಕೂಡ ಈಗ ನಿಮಗಿಲ್ಲ. ನಾನು ಮುಂದೆ ಹೋಗ್ತಾ ಇರಬೇಕು, ನಾನು ಏನಾದರೂ ಮಾಡಬೇಕು, ನನ್ನ ಉದ್ದೇಶ ಇದಿದೆ, ಆ ಗುರಿಯನ್ನು ತಲುಪಬೇಕು ಅನ್ನೋ ರೀತಿಲಿ ಈಗ ನೀವು ನಿರ್ಧಾರ ತಗೊಂಡಿರೋದ್ರಿಂದ ನಿಮ್ಮ ಹಿಂದೆ ಇರೋರು ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ಅಸ್ಪಷ್ಟವಾಗಿ ಕಾಣಿಸ್ತಾ ಇದ್ದಾರೆ. ಅವರನ್ನು ಅಸ್ಪಷ್ಟವಾಗಿ ಇಟ್ಟಷ್ಟು ನಿಮ್ಮ ಜೀವನ ಒಂದು ಬೆಳಕಿನ ಕಡೆ ಹೋಗುತ್ತೆ ಅನ್ನೋ ರೀತಿಲೂ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಬಾಬಾರವರಿಂದ ಇಲ್ಲಿ ನಿಮಗೊಂದು ಭರವಸೆ ಸಿಕ್ಕಿದೆ. ಯಾವ ರೀತಿ ಅಂದರೆ, ನೀವು ಏನೇ ಒಂದು ಕೆಲಸ ಮಾಡಿರಿ, ನಿಮ್ಮ ಉದ್ದೇಶ ಏನೇ ಆಗಿರಲಿ, ಅದರ ಮಧ್ಯೆ ನಾನು ಒಂದು ಮಾಧ್ಯಮವಾಗಿ ನಿಮ್ಮ ಸಂಪರ್ಕಕ್ಕೆ ಬಂದೇ ಬರ್ತೀನಿ ಅನ್ನೋ ರೀತಿಲಿ ಒಂದು ಬ್ಲೆಸ್ಸಿಂಗನ್ನು, ಒಂದು ಮಾತನ್ನು ನಿಮಗೆ ಕೊಡ್ತಾ ಇದ್ದಾರೆ. ನಾನು ನಿನ್ನ ಸೋಲ್ ಗ್ರೂಪ್ನಿಂದ ಬಂದ ಆತ್ಮವಾಗಿದ್ದೀನಿ ಅನ್ನೋ ರೀತಿಲಿ ಕೂಡ ಬಾಬಾ ಹೇಳ್ತಾ ಇದ್ದಾರೆ. ನಿಮಗೆ ಸಹಾಯ ಮಾಡಲು, ನಿಮ್ಮ ದಾರಿಗೆ ಬೆಂಬಲ ನೀಡಲು ನಾನು ನಿಮ್ಮ ಬಳಿಗೆ ಬಂದಿದ್ದೇನೆ, ಅಂದರೆ ನಿಮ್ಮ ಜೀವನದಲ್ಲಿ ಬಂದಿದ್ದೇನೆ. ಹಾಗಾಗಿ ಕೆಲವರು ದೂರ ಆಗ್ತಾ ಇದ್ದಾರೆ, ಕೆಲವು ಕೆಟ್ಟದು ತನ್ನಿಂದ ತಾನೇ ಹಿಂದೆ ಸರಿತಾ ಇದೆ. ಹಾಗೆ ನಿಮ್ಮಿಂದ ಯಾರು ಹೊರಗೆ ಹೋಗಬೇಕು ನಿಮ್ಮ ಜೀವನದಿಂದ, ಅದರಿಂದ ನಿಮಗೆ ಏನು ಒಳ್ಳೆಯದಾಗಬೇಕಾಗಿತ್ತೋ ಅದೆಲ್ಲವೂ ನಡೆಯುತ್ತೆ. ಇದು ಆಕಸ್ಮಿಕವಲ್ಲ, ಇದು ಪೂರ್ವ ನಿರ್ಧಾರಿತ ಒಪ್ಪಂದ ಆಗಿತ್ತು. ಹಾಗಾಗಿ ನಾನು ನಿನ್ನ ಜೀವನದಲ್ಲಿ ಬಂದಿದ್ದೇನೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಮಾತನ್ನು ಕೊಡ್ತಾ ಇದ್ದಾರೆ. ಹಾಗೆ ನೀವು ಒಂಟಿಯಲ್ಲ, ನೀವು ಮಾಡುವ ಹಾಗೆ ತೆಗೆದುಕೊಳ್ಳುವ ನಿರ್ಧಾರದಲ್ಲಿ ನಾನಿದ್ದೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗೆ ಮಾರ್ಗದರ್ಶನ ಒಂದು ಚಿಕಿತ್ಸೆಯ ಕೆಲಸ ಮಾಡ್ತಾ ಇದೆ ನಿಮ್ಮ ಜೀವನದಲ್ಲಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಹಾಗಾಗಿ ಒಂದು ಅಹಂಕಾರ, ಅಹಂ ಅನ್ನೋ ರೀತಿಯಲ್ಲಿ ಯಾವುದೇ ಒಂದು ವಿಚಾರ ನಿಮ್ಮಲ್ಲಿ ಸುಳಿಬಾರ್ದು. ಅದು ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ನೀವು ಮುಂದೆ ಹೋಗಲಿಕ್ಕೆ ಅಡೆತಡೆ ಉಂಟು ಮಾಡ್ಬೋದು. ಇಲ್ಲಾಂದರೆ ನಿಮ್ಮ ಜೀವನದಲ್ಲಿ ನಿಮಗೆ ಏನೋ ಒಂದು ಮೋಸ ಮಾಡೋ ಜನರಾಗಿರ್ಬೋದು, ಇಲ್ಲ ಅಡ್ಡಿ ಆತಂಕಗಳನ್ನು ಉಂಟು ಮಾಡುವ ಜನರು ನಿಮ್ಮ ಜೀವನದಲ್ಲಿ ಬರ್ಬೋದು. ಅಂದರೆ ಅದರಿಂದನಾದರೂ ನಿಮ್ಮ ಅಹಂಕಾರ, ಅಹಂ ಅನ್ನೋದು ಕಡಿಮೆ ಆಗಲಿ, ಅಲ್ಲಿ ಒಂದು ಪಾಠ ಸಿಗಲಿ ಅನ್ನೋದು ಒಂದು ಶಿಕ್ಷಣದ ಒಂದು ಭಾಗವಾಗಿರುತ್ತೆ, ಯೋಜನೆಯ ಒಂದು ಭಾಗವಾಗಿರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗಾಗಿ ನನ್ನಿಂದ ಆಯಿತು, ನಾನೇ ಮಾಡಿದೆ ಅನ್ನೋ ರೀತಿಯಲ್ಲಿ ಯಾವಾಗ ಅಹಂಕಾರ
ಮನುಷ್ಯನಿಗೆ ಬರುತ್ತೋ ಆಗೆಲ್ಲ ಒಂದು ಅಡ್ಡಿ ಆತಂಕಗಳು ಎದುರಾಗಿ ಅವನನ್ನು ಎಲ್ಲೋ ಒಂದು ರೀತಿಯಲ್ಲಿ ಹೀಲ್ ಮಾಡುತ್ತೆ. ಹಾಗಾಗಿ ನಿಮ್ಮ ಒಂದು ಉದ್ದೇಶದಲ್ಲಿ ನೀವು ಯಾವ ರೀತಿ ತೊಡ್ಕೊಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಕೆಲವು ವಿಚಾರಗಳು. ಹಾಗಾಗಿ ಇಲ್ಲಿ ಸಂಶಯ ಪಡ್ತಾ ಇದ್ದೀರಾ ಅಂದರೆ ಗುರುವಿನಲ್ಲಿ ನೀವು ನಂಬಿದ ದೈವಶಕ್ತಿಗಳಲ್ಲಿ ಒಂದು ವಿಶ್ವಾಸವಿಟ್ಟು ಒಂದು ಪ್ರಾರ್ಥನೆಯನ್ನು, ಒಂದು ಸಂಕಲ್ಪವನ್ನು, ಒಂದು ಮುಡುಪು ಕಟ್ಟಿದ್ದೀರಾ ಅಂದರೆ ಅಲ್ಲಿ ಯಾವುದೇ ರೀತಿ ಒಂದು ಸಂದೇಹ ಇರಬಾರ್ದು. ಸಂದೇಹ ಇದ್ದಾಗಲೇ ಆ ಕೆಲಸದಲ್ಲಿ ಅಡೆತಡೆ ಉಂಟಾಗೋದು, ಸ್ವಲ್ಪ ತುಂಬ ಸಮಯ ತಗೊಳ್ಳೋದು ಅನ್ನೋ ರೀತಿಯಲ್ಲಿ ಕಾಣ್ತದೆ. ಹಾಗಾಗಿ ಇಲ್ಲಿ ಬಾಬಾರವರು ನಿಮಗೆ ಆಗಾಗ ಕಾಣಿಸಿಕೊಳ್ಳುವ ಮೂಲಕ ಭರವಸೆಯನ್ನು ಕೊಡ್ತಾ ಇದ್ದಾರೆ. ನೀವು ಬಾಬಾರವರನ್ನು ತುಂಬ ನಂಬಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣ್ತಾ ಇದೆ. ಹಾಗಾಗಿ ನಿಮ್ಮ ಆತ್ಮ ಪರಿಶುದ್ಧವಾಗಿದೆ. ಇಲ್ಲಿ ಒಂದು ಈಗೋಯಿಂದ ಅಲ್ಲ, ನೀವು ಒಂದು ಸಮರ್ಪಣಾ ಭಾವದಿಂದ ಕೆಲಸ ಮಾಡಬೇಕು. ನೀವೇನೇ ಮಾಡಬೇಕಾದ್ರೂ ನಿಮ್ಮ ಅಂತರಾತ್ಮ ಹೇಳುತ್ತೆ ನೀವು ಸರಿಯಾದದ್ದನ್ನೇ ಮಾಡ್ತಾ ಇದ್ದೀರಾ, ಇಲ್ಲ ತಪ್ಪಾದದ್ದನ್ನು ಮಾಡ್ತಾ ಇದ್ದೀರಾ ಅಂಥೇಳಿ. ಆ ಸಮಯದಲ್ಲಿ ನೀವು ತಿದ್ದುಕೊಂಡ್ರೆ ಸಾಕು. ಅಲ್ಲಿಗೆ ನಿಮಗೆ ಯಾರೂ ತಿದ್ದೋ ಅವಶ್ಯಕತೆಯೇ ಇಲ್ಲ. ನಿಮ್ಮನ್ನು ನೀವು ತಿದ್ಕೊಳ್ಳೋಕ್ಕೆ ನಿಮ್ಮ ಒಂದು ಒಳಗಿನ ಆತ್ಮ ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡುತ್ತೆ. ಯಾಕಂದರೆ ನಿಮ್ಮ ಆತ್ಮ ಪರಮಾತ್ಮ ಬೇರೆ ಬೇರೆ ಅಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ನಿಮ್ಮ ಆತ್ಮಸಾಕ್ಷಿಯ ಮಾತನ್ನು ನೀವು ಕೆಲವು ಬಾರಿ ಕೇಳಲೇಬೇಕಾಗತ್ತೆ. ಈ ಸಮಯದ ಎನರ್ಜಿಯ ಪ್ರಕಾರ ಇಲ್ಲಿ ಬಾಬಾರವರ ಎನರ್ಜಿ ಯಾವ ರೀತಿ ಒಂದು ಮೆಸೇಜನ್ನು ನಿಮಗೆ ಇಲ್ಲಿ ಕೊಡ್ತಾ ಇದೆ ಅಂದರೆ, ನಿಮ್ಮ ಕೈಗಳು ಉಪಕರಣ, ನಿಮ್ಮ ಶಬ್ದವೇ ದಾರ, ನಿಮ್ಮ ಹೃದಯವೇ ಮಂದಿರ ಅನ್ನೋ ರೀತಿಲಿ ನೀವಿದ್ದಾಗ ಖಂಡಿತವಾಗಿಯೂ ನಿಮಗೆ ಸಹಾಯ ಮಾಡಲು ಯಾವುದಾದರೂ ಒಂದು ಶಕ್ತಿ ಬಂದೇ ಬರುತ್ತೆ ಒಂದು ಪರಿವರ್ತನೆಯ ಮೂಲಕ. ಆದರೆ ಮೊದಲು ನೀವು ಆ ಸಹಾಯವನ್ನು ಸ್ವೀಕರಿಸಬೇಕು. ಹಾಗೆ ಸಹಾಯವನ್ನು ನೀವು ಬೇಡ ಅಂತೇಳಿ ತಳ್ಳಿದಾಗ ನಿಮ್ಮಲ್ಲಿ ಒಂದು ಆಯಾಸ ಉಂಟಾಗತ್ತೆ. ಸ್ವೀಕರಿಸಿದಾಗ ಶಕ್ತಿ ಬರುತ್ತೆ. ಅಂದರೆ ಇಲ್ಲಿ ನಿಮಗೆ ಯಾರತ್ತೋ ಒಂದು ಸಹಾಯ ಸಿಗ್ತಾ ಇದೆ ಈ ಸಮಯದಲ್ಲಿ ಅಂದರೆ ಅದು ಗುರುವಿನ ಒಂದು ಯೋಜನೆಯ ಭಾಗವಾಗಿರುತ್ತೆ. ಅದನ್ನು ತಿರಸ್ಕಾರ ಮಾಡಬೇಡಿ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ನೀನು ಮಾಡ್ತಾ ಇರುವ ಒಂದು ಒಳ್ಳೆಯ ಉದ್ದೇಶದ ಕೆಲಸ ಅದು ನನ್ನ ಕೆಲಸವೇ ಆಗಿದೆ, ನೀನು ಭಯ ಪಡಬೇಡ, ನಿನ್ನ ಮೂಲಕ ನಾನು ಮಾತನಾಡ್ತಾ ಇದ್ದೀನಿ, ನಿನ್ನ ಮೂಲಕ ನಾನು ಆ ಕೆಲಸವನ್ನು ಮಾಡಿಸ್ಕೊಳ್ತಾ ಇದ್ದೀನಿ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ಒಂದು ವಿಚಾರ ರೆಸೊನೇಟ್ ಆಗ್ತಾ ಇದೆ. ನಿಮ್ಮ ಕೆಲಸ ನಿಲ್ಲಿಸಬೇಡಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನಿಮ್ಮ ಧ್ವನಿಯನ್ನು ಕುಗ್ಗಿಸ್ಕೊಳ್ಬೇಡಿ. ಅಂದರೆ ನೀವು ಆತ್ಮವಿಶ್ವಾಸದಿಂದ ಮಾತನಾಡಬೇಕು, ಹಾಗೆ ತೀರ್ಮಾನವನ್ನು ಕೂಡ ತಗೊಳ್ಬೇಕು. ಎಲ್ಲೂ ಆತಂಕದಿಂದ ಭಯದಿಂದ ನಿಮ್ಮ ಧ್ವನಿಯನ್ನು ಕುಗ್ಗಿಸಿಕೊಳ್ಳಬೇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಸಿಗ್ತಾಯಿದೆ. ನೀವು ಎಲ್ಲಿಯವರೆಗೂ ಒಂದು ಒಳ್ಳೆಯ ರೀತಿಯಲ್ಲಿ ತಯಾರಿ ಆಗೋದಿಲ್ವೋ ಅಲ್ಲಿಯವರೆಗೂ ನಿಮ್ಗೇನು ಸಿಗಬೇಕೋ ಅದು ಕಾಯತ್ತೆ. ಅಡ್ಡಿ ಆತಂಕಗಳಾದರೂ ಎದುರಿಗೆ ಇರುತ್ತಲ್ಲ, ಅವನ್ನು ನೀವು ಸರಿಪಡಿಸ್ಕೊಳ್ಳೋಕ್ಕಾದರೂ ನೀವು ಗಟ್ಟಿತನವನ್ನು, ಧ್ವನಿಯನ್ನು ಎತ್ತಬೇಕು ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಧೈರ್ಯವನ್ನು ತಾಳಬೇಕು. ಆತ್ಮವಿಶ್ವಾಸದಿಂದ ನೀವು ಮುಂದೆ ಹೋದಾಗ ಆ ಅಡ್ಡಿ ಆತಂಕಗಳು ತಾನೇ ಹಿಂದೆ ಸರಿತವೆ. ಆಗ ನೀವು ಕಾಯುವ ಅವಶ್ಯಕತೆಯೇ ಇರೋದಿಲ್ಲ. ನೀವೇನನ್ನು ಪಡ್ಕೊಳ್ಬೇಕು ಅಂತೇಳಿ ಬಯಸ್ತಿದ್ರೋ ಆ ವಿಚಾರದಲ್ಲಿ ಅದು ತಾನಾಗಿ ನಿಮ್ಮ ಕಡೆ ನಡೆದು ಬರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೊನೇಟ್ ಆಗ್ತಾ ಇದೆ. ನಿಮ್ಮ ಜೀವನದಲ್ಲಿ ನಿಮಗೆ ನೆನಪಿರೋ ಹಾಗೆ ನೀವು ಎಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದರೋ, ಯಾರಿಗೆಲ್ಲ ಒಂದು ಒಳ್ಳೆಯದನ್ನು ಮಾಡಿದರೋ, ಒಂದು ದಯೆ, ಒಂದು ಕರುಣೆ, ಒಂದು ಪ್ರೇಮ, ಒಂದು ಸೇವೆಯನ್ನು ತೋರಿಸುವ ಮೂಲಕ ಮನುಷ್ಯತ್ವ, ಮಾನವೀಯತೆಯನ್ನು ನೀವು ತೋರಿಸ್ಕೊಂಡಿದ್ರೋ ಅದರ ಪ್ರಕಾರ ನೀವು ನೋಡದಂಥ ಅನೇಕ ಜೀವಗಳು ಕೂಡ ಇಲ್ಲಿ ನಿಮಗೆ ದಾರಿ ಮಾಡಿಕೊಡ್ತಾ ಇದ್ದಾವೆ. ಮುಂದೆ ಹೋಗಲಿಕ್ಕೆ ಒಂದು ಬ್ಲೆಸ್ ಮಾಡ್ತಾ ಇದ್ದಾವೆ, ಆಶೀರ್ವಾದ ಮಾಡ್ತಾ ಇದ್ದಾವೆ. ಒಂದು ನೀವೇನನ್ನಾದರೂ ಪಡ್ಕೊಳ್ಳೋಕ್ಕೆ ಇಲ್ಲಿ ಎಲ್ಲ ರೀತಿಯ ಒಂದು ಸಹಾಯ ಬೇಕು ಅನ್ನೋ ರೀತಿಯಲ್ಲಿ ಆಶೀರ್ವಾದ ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಇದೆ. ನೀವು ಒಂದು ಆಶೀರ್ವಾದಕ್ಕೆ ಅರ್ಹರಾಗಿದ್ದೀರಾ. ಹಾಗಾಗಿ ನಿಮ್ಮ ಜೀವನದಲ್ಲಿರುವ ಅಡೆತಡೆಗಳು ಆದಷ್ಟು ಬೇಗನೆ ನಿವಾರಣೆ ಕಂಡು ನೀವೇನು ಅಂದ್ಕೊಂಡಿದ್ದೀರೋ ಆ ಕೆಲಸದಲ್ಲಿ ಸಫಲತೆ ಸಿಗುತ್ತೆ. ಈಗಾಗಲೇ ಕೆಲವು ಕೆಲಸಗಳಲ್ಲಿ ಸಫಲತೆಯನ್ನು ಕಂಡುಕೊಂಡಿದ್ದೀರಾ. ಒಂದು ಕೃತಜ್ಞತಾಪೂರ್ವಕವಾಗಿ ಬಾಬಾರವರಿಗೆ ಒಂದು ನಮನವನ್ನು ಸಲ್ಲಿಸ್ತಾ ಇದ್ದೀರಾ. ಹಾಗೆ ಇನ್ನೂ ಕೆಲವು ಇಚ್ಛೆಗಳು ಬಾಕಿ ಇದ್ದಾವೆ. ಅವು ಕೂಡ ಒಂದರ ಹಿಂದೆ ಒಂದರಂತೆ ಪೂರ್ಣಗೊಳ್ತವೆ. ಯಾವುದೂ ಕೂಡ ಇಲ್ಲಿ ಅಂತ್ಯವಾಗಿರೋದಿಲ್ಲ, ಆರಂಭವೇ ಆಗಿರುತ್ತೆ. ಒಂದು ನೋವು ಸಿಕ್ಕಿದೆ ಅಂದರೆ ಅದರಿಂದ ಒಂದು ಹೊಸ ಆರಂಭ ಬರುತ್ತೆ ಹೊರತು ಅದೇ ಕೊನೆಯಾಗಿರೋದಿಲ್ಲ. ಒಂದು ಮೋಸ ಸಿಕ್ಕಿದೆ ಅಂದರೆ ಆ ಮೋಸ ಒಂದು ಪ್ರಾರಂಭವನ್ನು, ಹೊಸ ಪ್ರಾರಂಭವನ್ನು ಮಾಡಿಸಿದೆ. ಅದು ಕೂಡ ನಿಮ್ಮ ಜೀವನದ ಅಂತ್ಯವನ್ನು ಮಾಡಿಸಿಲ್ಲ. ಇಲ್ಲಿ ಒಂದು ಪರಿವರ್ತನೆ ಒಬ್ಬ ಮನುಷ್ಯನಿಂದ ಸಿಗ್ತಾ ಇದೆ ಅಂದರೆ ಖಂಡಿತ ಅದು ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ಭಗವಂತನ ಕೃಪೆಯಿಂದ ಸಿಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೀವು ಧ್ಯಾನ ಮಾಡಬೇಕು, ಹಾಗೆ ನಾಮಸ್ಮರಣೆ ಮಾಡಬೇಕು. ಆಗ ನಿಮ್ಮನ್ನು ಒಂದು ರೀತಿಯ ನೆಗೆಟಿವ್ ಎನರ್ಜಿಗಳಿಂದ ಇದು ಹೀಲ್ ಮಾಡುತ್ತೆ. ನೀವು ಮಾಡುವ ಪ್ರತಿದಿನದ ದೀಪ ಆರಾಧನೆ ಆಗಿರ್ಬೋದು, ಒಂದು ನಮಸ್ಕಾರ ಆಗಿರ್ಬೋದು, ಯಾವುದೇ ಒಂದು ಸಾತ್ವಿಕ ಕೆಲಸಗಳನ್ನು ನೀವು ಸಾತ್ವಿಕ ವಿಚಾರಗಳನ್ನು ಮಾಡ್ತಾ ಇದ್ದೀರಾ ಅಂದರೆ ಅದು ನಿಮ್ಮನ್ನು ಗ್ರೋತ್ ಮಾಡುತ್ತೆ. ಅಂದರೆ ನಿಮ್ಮ ಜೀವನವನ್ನು ಮುಂದೆ ತಗೊಂಡು ಹೋಗುತ್ತೆ. ನಿಮ್ಮ ಒಂದು ಅಡೆತಡೆಗಳು ಏನಿದಾವಲ್ವ ಅವುಗಳನ್ನು ಅಲ್ಲೇ ಸ್ತಬ್ಧವಾಗಿ ಮಾಡಿಬಿಡುತ್ತೆ. ಅಂದರೆ ಅವುಗಳನ್ನು ಮಾಯವಾಗಿಸುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕೆಲವರ ಎನರ್ಜಿಯ ಪ್ರಕಾರ ನೀವು ಯಾವ ದಾರಿ ಕಡೆ ಹೋಗ್ತಾ ಇದ್ದೀರೋ, ಯಾವ ವಿಚಾರದಲ್ಲಿ ಆ ದಾರಿ ಏನಾದರೂ ವೇಗದಲ್ಲಿದೆಯಾ, ನಾನೇನಾದರೂ ಆತುರ ನಿರ್ಧಾರ ತಗೊಂಡು ಬೇಗ ಬೇಗ ಹೋಗ್ತಾ ಇದ್ದೀನಾ ಅಂಥೇಳಿ ನೀವು ಅಂದ್ಕೊಳ್ತಾ ಇದ್ದೀರಾ ಅಂದರೆ ಹಾಗೇನಿಲ್ಲ.
ನೀವು ಹೋಗ್ತಾ ಇರುವ ದಾರಿ ಸತ್ಯದ್ದಾಗಿದೆ. ತಿರುಗು ಬಾಣಗಳು ಗೊಂದಲವಲ್ಲ, ಅವು ಆತ್ಮಕ್ಕೆ ಬೇಕಾದ ತರಬೇತಿಯನ್ನು ಖಂಡಿತ ನೀಡ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಕಾಣಿಸ್ತದೆ. ಇಚ್ಛೆ ತಪ್ಪಲ್ಲ, ಆದರೆ ಅತಿಯಾದ ಆಸೆಯೊಂದಿಗೆ ನೀವು ಅದರ ಹಿಂದೆ ಬಿದ್ದಾಗ ದಣಿವು ಮಾತ್ರ ನಿಮಗೆ ಸಿಗುತ್ತೆ ಕೆಲವೊಂದು ಸಾರಿ ಅನ್ನೋ ರೀತಿಯಲ್ಲೂ ಕೂಡ ಕಾಣಿಸ್ತದೆ. ಹಾಗಾಗಿ ಒಪ್ಪಿದ ಇಚ್ಛೆ ಶಾಂತವಾಗಿ ಫಲ ನೀಡುತ್ತೆ. ಸ್ವಲ್ಪ ನಿಧಾನವಾಗಿ ಅದರಲ್ಲಿ ನೀವು ಪ್ರಗತಿಯನ್ನು ಕಾಣ್ತೀರಾ. ಅದು ನಿಮ್ಮ ಮನಸ್ಸಿಗೂ ಒಪ್ಪಿಗೆ ಆಗುತ್ತೆ. ಹಾಗೆ ನಿಮ್ಮ ಉದ್ದೇಶವನ್ನು ಒಂದು ಒಳ್ಳೆಯ ದಾರಿಯ ದಡವನ್ನು ಸೇರಿಸುತ್ತೆ. ಹಾಗೆ ನಿಮ್ಮ ಮನಸ್ಸಿಗೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ನೆಮ್ಮದಿಯ ಫೀಲ್ ಆಗುತ್ತೆ. ನಾನು ಮಾಡಿರುವ ಕೆಲಸ ಹಾಗೆ ನಾನು ಪಡ್ಕೊಂಡಿರುವ ಫಲ ಸತ್ಯದ್ದಾಗಿದೆ, ಒಂದು ಒಳ್ಳೆಯದಾಗಿದೆ, ಇದು ನನ್ನ ಕಡೆ ಸ್ಥಿರವಾಗಿ ಉಳಿಯುತ್ತೆ ಅನ್ನೋ ರೀತಿಯಲ್ಲಿ ಪಾಸಿಟಿವ್ ಆಗಿ ನಿಮ್ಮ ಮನಸ್ಸು ಆವಾಗ ಅದಕ್ಕೆ ಪ್ರತಿಕ್ರಿಯಿಸುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕೆಲವೊಂದು ವಿಚಾರಗಳ ಹಿಂದೆ ಓಡಬೇಡಿ ಅನ್ನೋ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ಎಲ್ಲ ಹೊಳೆಯುವುದು ಚಿನ್ನವಲ್ಲ ಅನ್ನೋ ರೀತಿಯಲ್ಲೂ ಕೂಡ ನಿಮಗೆ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ಈಗ ಕಾಣುವ ಶಾರ್ಟ್ ಕಟ್ಗಳು ಸುಲಭ ಜಯವನ್ನು ನಿಮಗೆ ತಂದುಕೊಡ್ಬೋದು, ಆದರೆ ಅದು ಒಂದು ಮೃಗ ಮಾಯೆಯ ಥರ. ನೀವು ನಿಲ್ಲಿಸಿದ ಕ್ಷಣದಲ್ಲೇ ನಿಜವಾದ ದಾರಿ ಸ್ಪಷ್ಟವಾಗುತ್ತದೆ. ನೀವು ಎಲ್ಲಿವರೆಗೂ ಅದರಿಂದ ಓಡ್ತಾ ಇದ್ದೀರೋ ಅಲ್ಲಿವರೆಗೂ ನಿಮ್ಮನ್ನು ಒಂದು ಮಾಯೆ ಅನ್ನೋದು ಮುಂದಕ್ಕೆ ಕರ್ಕೊಂಡು ಹೋಗ್ತಾನೆ ಇರುತ್ತೆ. ಅಲ್ಲಿಂದ ಅಂದರೆ ಶಾರ್ಟ್ಕಟ್ಗಳು ತುಂಬ ಸಿಗ್ತಾ ಹೋಗ್ತದೆ. ಸುಲಭ ಜಯ ಕೂಡ ಸಿಗ್ಬೋದು, ಬೇಗ ಬೇಗನೆ ನೀವು ಅಂದ್ಕೊಂಡದ್ದನ್ನು ನೀವು ಮಾಡ್ಬೋದು, ಆದರೆ ಸ್ಥಿರವಾಗಿರೋದಿಲ್ಲ. ಎಲ್ಲೋ ಒಂದು ರೀತಿಯಲ್ಲಿ ನೀವು ಅದನ್ನು ಈಗ ನಿಲ್ಲಿಸಿದ್ರೇ ಒಳ್ಳೆಯದು. ನಿಜವಾದ ಒಂದು ದಾರಿಯ ಸ್ಪಷ್ಟತೆ ನಿಮಗೆ ಅರ್ಥ ಆಗುತ್ತೆ. ಅದರಿಂದ ಹಿಂತಿರುಗಿ ಬರಲಿಕ್ಕೆ ಈಗ ಒಂದು ಅವಕಾಶ ಕೂಡ ನಿಮಗಿದೆ. ಮುಂದೆ ಇಲ್ಲ ಬೇಡ ಅಂತೇಳಿ ನೀವೇನಾದರೂ ಹೋದರೆ ಅದೇ ದಾರಿಯಲ್ಲಿ ಹಿಂತಿರುಗಿ ಬರಲಿಕ್ಕೂ ಅವಕಾಶ ಸಿಗೋದು ಇಲ್ಲ, ಹಾಗೆ ಮುಂದೆ ಹೋಗಲಿಕ್ಕೂ ಅವಕಾಶ ಸಿಗೋದಿಲ್ಲ. ಅಲ್ಲೇ ಕೊನೆ ಆಗಿಬಿಡುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತದೆ. ಇದು ಸ್ಥಿರ ಬೆಳವಣಿಗೆಗೆ ಅಲ್ಲ. ಹಾಗಾಗಿ ನೀವು ಯೋಚನೆ ಮಾಡಿ ಈ ಸಮಯದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಏನು ತೀರ್ಮಾನ ತಗೊಂಡಿದ್ದೀರಲ್ಲ ಆ ವಿಚಾರಗಳಿಂದ ಹಿಂದೆ ಬರಬೇಕು, ಇಲ್ಲ ಅದನ್ನು ಅಂತ್ಯಗೊಳಿಸಬೇಕು. ನಿಮಗೆ ಒಂದು ಸ್ಥಿರವಾದ ದಾರಿ ಆ ಸಮಯದಲ್ಲಿ ಸ್ಪಷ್ಟವಾಗಿ ಕಾಣಿಸ್ಕೊಳ್ಳುತ್ತೆ. ಕೆಲವು ನಿರ್ಧಾರಗಳಿಂದ ನೀವು ಹೊರಗೆ ಬರಲೇಬೇಕು. ಆಗ ಒಂದು ಜೀವನಕ್ಕೆ ಒಂದು ಭದ್ರತೆ ಕೂಡ ಸಿಗುತ್ತೆ, ಸುರಕ್ಷತೆ ಕೂಡ ಸಿಗುತ್ತೆ. ಅದು ತಾನಾಗಿ ನಿಧಾನವಾಗಿ ಗ್ರೋತ್ ಆಗ್ತಾ ಹೋಗುತ್ತೆ. ನಿನ್ನ ಬೆಳವಣಿಗೆ ಕೂಗಿದ ತಕ್ಷಣ ಆಗೋದಿಲ್ಲ. ಅಂದರೆ ನಾನು ಏನಾದರೂ ಮಾಡೇ ಬಿಡ್ತೀನಿ ಅಂತೇಳಿ ನೀವು ತುಂಬ ವೇಗವಾಗಿ ಹೋಗಿ ಏನಾದರೂ ಹಾಗೆ ಹೀಗೆ ಶಾರ್ಟ್ಕಟ್ ತೊಗೊಂಡು ನಾನು ಏನಾದರೂ ಬೆಳವಣಿಗೆ ಆಗಲೇಬೇಕು ಅಂತೇಳಿ ಹೋಗೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಬೆಳವಣಿಗೆ ಈಗ ಶಬ್ದವಿಲ್ಲದೆ ನಡೀತಾ ಇದೆ. ಅದನ್ನು ಗುರುತಿಸಿ, ಅಂದರೆ ನೀವು ಗುರುವಿನ ಶರಣದಲ್ಲಿದ್ದೀರಾ, ಒಂದು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀರಾ, ಅದರಿಂದ ಬೆಳವಣಿಗೆ ಆಗ್ತಾ ಇದೆ. ಆದರೆ ನಿಧಾನವಾಗಿ ಆಗ್ತಾ ಇದೆ, ಶಬ್ದವಿಲ್ಲದಂತೆ ಆಗ್ತಾ ಇದೆ. ನಿಮಗದು ಅರ್ಥ ಆಗ್ತಾ ಇಲ್ಲ. ನಾನು ಎಷ್ಟೇ ಪ್ರಯತ್ನ ಪಟ್ಟರು, ಎಷ್ಟೇ ಪೂಜೆ ಮಾಡಿದ್ರು, ಎಷ್ಟೇ ಗುರುವನ್ನು ನಂಬಿದ್ರು, ನನ್ನ ಜೀವನದಲ್ಲಿ ನಾನು ಯಾವುದೇ ರೀತಿ ಕಷ್ಟಗಳಿಂದ ಹೊರಗೆ ಬಂದಿಲ್ಲ. ಇನ್ನೂ ಕಷ್ಟಗಳು ನನಗೆ ಜಾಸ್ತಿ ಆಗ್ತಾ ಇದ್ದಾವೆ. ನನಗೆ ಇನ್ನೂ ಹಿಂಸೆ ಕೊಡೋರು ಕೊಡ್ತಾ ಇದ್ದಾರೆ. ಅವರ ಜೀವನದಿಂದ ನನಗೆ ಹೊರಗೆ ಬರೋಕ್ಕಾಗ್ತಾ ಇಲ್ಲ. ನಾನು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ನೀವು ಅಂದ್ಕೊಳ್ತಾ ಇರ್ಬೋದು. ಆದರೆ ಇಲ್ಲಿ ಬಾಬಾ ನಿಮಗೆ ಯಾವ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ಅಂದರೆ, ಬೀಜ ಭೂಮಿಯಲ್ಲಿ ಮೌನವಾಗಿ ಒಡೆದು ಮಿಡಿಯುತ್ತದೆ. ಹಾಗಂತ ಇದು ತಡ ಅಂತ ಅಲ್ಲ, ಅದು ಒಂದಲ್ಲ ಒಂದು ರೀತಿಯಲ್ಲಿ ಪಕ್ವತೆಗೊಳ್ತಾ ಇದೆ. ಅದು ಹೊರಗೆ ಬಂದೇ ಬರುತ್ತೆ ಅಲ್ವಾ. ಹಾಗೆ ಶಬ್ದವಿಲ್ಲದೆ ನಾನು ನಿಮ್ಮ ಜೀವನವನ್ನು ಒಳಗಿನಿಂದಲೇ ಸುಧಾರಿಸ್ತಾ ಇದ್ದೇನೆ. ನಿಮ್ಮ ಪ್ರಾರ್ಥನೆ ನನಗೆ ತಲುಪಿದೆ. ನೀವು ಮಾಡ್ತಾ ಇರುವ ಪ್ರತಿಯೊಂದು ಒಳ್ಳೆಯ ವಿಚಾರಗಳು, ಒಳ್ಳೆಯ ಉದ್ದೇಶಗಳು, ಒಳ್ಳೆಯ ಕರ್ಮಗಳು ನನ್ನ ಗಮನದಲ್ಲಿವೆ. ನಾನು ಅವುಗಳನ್ನು ದಿನನಿತ್ಯ ನೋಡ್ತಾ ಇದ್ದೀನಿ. ನನ್ನ ಗಮನವನ್ನು ನೀವು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದು ಕೆಟ್ಟ ಕರ್ಮವೇ ಮಾಡಿ, ಒಳ್ಳೆಯ ಕರ್ಮವೇ ಮಾಡಿ, ಅದರ ಫಲವನ್ನು ನಾನು ನಿಮಗೆ ನೀಡ್ತೇನೆ. ಇದೇ ನನ್ನ ಕರ್ತವ್ಯ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಸೂಚನೆ ಕೊಡ್ತಾ ಇದ್ದಾರೆ. ಹಾಗಾಗಿ ನೀವು ಮಾಡಿರುವ ಪ್ರತಿಯೊಂದು ಕೆಲಸದಲ್ಲೂ ನಿಮಗೆ ಪ್ರಗತಿ ಬೇಕು ಅಂತೇಳಿ ಒಂದು ಪ್ರಾರ್ಥನೆ ಮಾಡಿದಿರೋ, ಇಲ್ಲ ಒಂದು ಪೂಜೆ ಮಾಡಿದಿರೋ, ಒಂದು ವ್ರತ ಮಾಡಿದಿರೋ, ಒಂದು ಸೇವೆ ಮಾಡಿದಿರೋ, ಅದು ಮೌನವಾಗಿಯೇ ನಿಮಗೆ ಒಳಗಿನಿಂದ ಕೆಲಸ ಮಾಡ್ತದೆ. ಒಟ್ಟಾರೆಯಾಗಿ ಗುರುವಿನ ಬಲ ಈ ಸಮಯದಲ್ಲಿ ನಿಮ್ಮ ಜೀವನದ ಮೇಲೆ ಬಹಳನೇ ಪರಿಣಾಮ ಬೀರಿದೆ. ನೀವು ನಿಲ್ಲೋದಿಲ್ಲ. ಮೊದಲು ನೀವು ಗುರುವಿನ ಶಿಷ್ಯನಾಗಬೇಕು, ಜೀವನದ ಶಿಷ್ಯನಾಗಬೇಕು. ಶಿಸ್ತು, ಸರಳತೆ, ಸತ್ಯ ಇವೇ ಗುರು ಲಕ್ಷಣಗಳು ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ಹಾಗೆ ಬಾಬಾರವರಿಂದ ಒಂದು ಗೈಡೆನ್ಸ್ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ. ನಿಮ್ಮ ಕರ್ಮದ ಸಾಲಿನಲ್ಲಿ ನಿಮ್ಮ ಪೋಷಕರ ಸ್ಥಾನ ಮೊದಲನೇದು. ಅಂದರೆ ನಿಮ್ಮ ತಂದೆ ತಾಯಿಯನ್ನು ಮೊದಲು ನೀವು ಚೆನ್ನಾಗಿ ನೋಡ್ಕೊಳ್ಬೇಕು. ಅವರನ್ನು ಗೌರವಿಸಬೇಕು, ಆದರಿಸಬೇಕು. ಅವರನ್ನು ಯಾವಾಗ ನೀವು ಕಡೆಗಣಿಸ್ತೀರೋ ಆವಾಗ ನಿಮ್ಮ ಜೀವನದಲ್ಲಿ ನಿಮ್ಮ ಅಡೆತಡೆಗಳು, ಅಂದರೆ ನೀವು ಕಾಣದ ಒಂದು ಸಮಸ್ಯೆಗಳು ಶುರುವಾಗ್ತವೆ. ಹಾಗಾಗಿ ಅವರ ಆಶೀರ್ವಾದ ಒಂದು ಕಾಣದ ಕವಚದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಹಾಗಾಗಿ ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಯಾವಾಗಲೂ ನಿಮ್ಮ ಜೊತೆ ಇರಲೇಬೇಕು. ಅವರನ್ನು ಕಡೆಗಣಿಸಬೇಡಿ. ನೀವೀಗ 2 ಜನ ಅಣ್ಣ ತಮ್ಮರಿದ್ದೀರಾ ಅಂದರೆ ಅವ್ರು ಇಟ್ಕೊಳ್ಳಿ ಇವ್ರು ಇಟ್ಕೊಳ್ಳಿ ಅಂತೇಳಿ ತಂದೆ ತಾಯಿನ ಹಗ್ಗ ಜಗ್ಗಾಟ ಮಾಡಬೇಡಿ. ನೀವೇ ಇಟ್ಕೊಂಡು ಸೇವೆ ಮಾಡಿ. ನೀವು ಖಂಡಿತ ಉನ್ನತಿ ಮತ್ತು ಶ್ರೇಯಸ್ಸಿನೊಂದಿಗೆ ಒಂದು ಒಳ್ಳೆಯ ದಾರಿಯನ್ನು ಪಡ್ಕೊಳ್ತೀರಾ. ಹಾಗೆ ಸ್ವಯಂ ದಾರಿಗಳು ಕೂಡ ನಿಮಗೆ ತೆರೆದುಕೊಳ್ತಾ ಹೋಗ್ತವೆ. ಹಾಗಾಗಿ ಕಡೆಗಣಿಸಬೇಡಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಒಂದು ಸೋಲ್ ಗ್ರೂಪ್ ಸಂದೇಶ ಕೂಡ ನಿಮ್ಗೆ ಸಿಗ್ತಾ ಇದೆ. ನೀವು ಮಾಡಿದ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ನಾವು ನಿಮ್ಮೊಂದಿಗಿದ್ದೇವೆ ಅನ್ನೋ ರೀತಿಯಲ್ಲಿ ಆ ಸೋಲ್ ಗ್ರೂಪ್ಗಳು ನಿಮಗೆ ಹೇಳ್ತಾ ಇದ್ದಾವೆ. ಅಂದರೆ ನಮಗೆ ನೀವೇನು ಸಹಾಯ ಮಾಡಿದರೂ ಅದರ ಪ್ರತಿಯಾಗಿ ನಮ್ಮ ಆಶೀರ್ವಾದ, ಬೆಂಬಲ ನಿಮ್ಮ ಜೊತೆ ಇದೆ. ಹಂತ ಹಂತವಾಗಿ ನಾನು ನಿಮಗೆ ಸಹಾಯ ಮಾಡ್ತೀನಿ. ನೀವು ಯಾವುದಕ್ಕೂ ಹೆದರಿ ಓಡಬೇಕಾಗಿಲ್ಲ. ನಿಂತಲೇ ನಿಂತು ಆ ಪರಿಸ್ಥಿತಿಗಳನ್ನು, ಆ ಸಮಸ್ಯೆಗಳನ್ನು ಎದುರಿಸಿ ನಮ್ಮಿಂದ ಏನೆಲ್ಲ ಸಹಾಯ ಬೇಕೋ ಅದು ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಆ ಸೋಲ್ ಗ್ರೂಪ್ ಮೆಸೇಜ್ ನಿಮಗೆ ಇಲ್ಲಿ ಸಿಗ್ತಾ ಇದೆ.
ನೀವು ಒಂದು ಕಡೆ ನೆಲೆಯಾಗಿ, ಒಂದು ಸ್ಥಿರವಾಗಿ, ಹಾಗೆ ಒಂದು ಒಳ್ಳೆಯ ಉದ್ದೇಶದೊಂದಿಗೆ ಒಂದು ಪರಿಸ್ಥಿತಿಗಳನ್ನೇ ಆಗಿರ್ಬೋದು, ಸಮಸ್ಯೆಗಳನ್ನ ಆಗಿರ್ಬೋದು ಎದುರಿಸ್ತೀನಿ ಅನ್ನೋ ರೀತಿಲಿ ನೆಲೆಯಾಗಿ ನಿಂತರೆ ಎಲ್ಲವೂ ನಿಮ್ಮ ಕಡೆ ಹರಿದು ಬರುವಂತೆ ನಾವೇ ಮಾಡ್ತೀವಿ. ಆ ಪರಿಸ್ಥಿತಿಗಳಿಂದ ಹೊರಗೆ ತರ್ತೀವಿ. ಭಯದಿಂದ, ಆತಂಕದಿಂದ ನಿಮ್ಮನ್ನು ಹೊರಗೆ ತಂದು ಸ್ವತಂತ್ರತೆಯನ್ನು ಕೊಟ್ಟು ನಿಮ್ಮ ಜೀವನದಲ್ಲಿ ನೀವು ಒಂದು ಒಳ್ಳೆಯದನ್ನು ಏನು ಪಡ್ಕೊಳ್ಬೇಕು ಅಂತ ಹೇಳಿ ಬಯಸ್ತಾ ಇದ್ರೋ ನಿಮ್ಮ ಕನಸು, ಇಚ್ಛೆಗಳನ್ನು ಅದ್ರ ಜೊತೆ ನಿಮ್ಮನ್ನು ಮಿಲನಗೊಳಿಸ್ತೀವಿ. ಅಂದರೆ ಅವುಗಳನ್ನು ನಿಮ್ಮ ಕಡೆ ಕರ್ಕೊಂಡು ಬರ್ತೀವಿ, ಆಕರ್ಷಣೆ ಆಗುವಂತೆ ಮಾಡ್ತೀವಿ ಅಂತೇಳಿ ಇಲ್ಲಿ ಸೋಲ್ ಗ್ರೂಪ್ ಸಂದೇಶ ನಿಮಗೆ ಸಿಗ್ತಾ ಇದೆ. ಹಾಗಾಗಿ ಮೃಗ ಮಾಯೆಯ ಹಿಂದೆ ಅಂದರೆ ಶಾರ್ಟ್ಕಟ್ ವಿಚಾರಗಳನ್ನು ನೀವು ಮನಸ್ಸಿನಿಂದ ತೆಗೆದು ಅದ್ರ ಹಿಂದೆ ಹೋಗೋದನ್ನ ಬಿಟ್ಬಿಡಿ. ಈ ತಿಂಗಳಲ್ಲಿ ನೀವು ಅನ್ಕೊಂಡಿರುವ ಒಂದು ಕೆಲಸ ನಿಮಗೋಸ್ಕರ ಡಿಸರ್ವ್ ಆಗಿದೆ. ಖಂಡಿತ ಆ ಕೆಲಸದಲ್ಲಿ ನೀವು ಮುಂದೆ ಹೋಗ್ತೀರಾ. ಹಾಗೆ ಒಂದು ಕೆಲಸದಲ್ಲಿ ಒಂದು ಬದಲಾವಣೆಯನ್ನು ತಂದ್ಕೊಳ್ಬೇಕು ಅಂತಿದ್ದೀರಾ, ಆ ಕೆಲಸದಲ್ಲಿ ನಿಮಗೆ ಬದಲಾವಣೆ ಸಿಗುತ್ತೆ. ಹೆಚ್ಚಿನ ಮಾನ್ಯತೆ, ಗೌರವ ಹಾಗೆ ಸ್ಯಾಲ್ರಿ ಕೂಡ ಜಾಸ್ತಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಒಟ್ಟಾರೆಯಾಗಿ ನೀವು ಬಯಸಿದ ಕೆಲಸ ನಿಮ್ಮನ್ನು ಹುಡುಕಿ ಬರ್ತಾ ಇದೆ. ಅವಕಾಶಗಳು ಕೂಡ ಬರ್ತಾ ಇದ್ದಾವೆ. ಈ ಸಮಯದಲ್ಲಿ ನೀವು ಎಷ್ಟು ದೃಢವಾದ ವಿಶ್ವಾಸವಿಟ್ಟು ಗುರುವಿನಲ್ಲಿ ಸಮರ್ಪಣೆ ಆಗಿದ್ದೀರೋ, ಅವರ ಉಪದೇಶಗಳಂತೆ ನೀವು ನಡ್ಕೊಳ್ತಾ ಇದ್ದೀರೋ, ಅವರ ಒಂದು ಉಪದೇಶಗಳನ್ನು ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಂಡಿದ್ದೀರೋ ಅಷ್ಟೇ ಶಾಂತಿ, ನೆಮ್ಮದಿ ನಿಮಗೆ ಉಂಟಾಗೋದ್ರ ಜೊತೆಗೆ ನಿಮ್ಮ ಪ್ರಗತಿ ಕೂಡ ಆಗುತ್ತೆ. ಯಾಕಂದರೆ ನೀವು ಗುರುವಿನ ಶರಣದಲ್ಲಿರೋದು, ಅವರ ಧ್ಯಾನ ಮಾಡ್ತಾ ಇದ್ದೀರಾ, ಪೂಜೆ ಮಾಡ್ತಾ ಇದ್ದೀರಾ, ಅವರನ್ನು ನಂಬಿದ್ದೀರಾ. ಅಂದರೆ ಗುರುವನ್ನು ನಂಬಿದವರು ಯಾರೂ ಕೂಡ ಕೆಟ್ಟಿಲ್ಲ. ಅಂದರೆ ಮುನಿದರು ಗುರು ಮುನಿಯ ಅನ್ನುವ ಮಾತು ಕೇಳಿದಿರಲ್ಲ. ಅಂದರೆ ಎಲ್ಲಾದರೂ ನೀವು ಮಾಡಿದ ಒಂದು ತಪ್ಪುಗಳಿಂದ ಇಲ್ಲ ಯಾವುದೋ ಒಂದು ಕೆಟ್ಟ ಕೆಲಸದಿಂದ ಹರನಾದರೂ ಮುನಿಸ್ಕೊಳ್ಬೋದು, ಆದರೆ ಗುರುವು ಮುನಿಸಿಕೊಳ್ಳುವುದಿಲ್ಲ. ಅವರು ಕರುಣಿಸಿ ಇವರಿಂದ ಈ ರೀತಿ ಆಗ್ಬಿಡ್ತಲ್ಲ, ಇದಕ್ಕೇನು ಶಿಕ್ಷೆ ಸಿಗ್ಬೋದು, ಹಾಗಾಗಿ ಇವರನ್ನು ನಾನು ನನ್ನ ಶರಣದಲ್ಲಿ ತಗೊಂಡು ಇವರಿಗೆ ಆ ಒಂದು ಶಿಕ್ಷೆಯಿಂದ ಪಾರು ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು ಶಿಕ್ಷಣ, ಒಂದು ಸಂಸ್ಕಾರ, ಒಂದು ಪಾಠವನ್ನು ಕಲಿಸುವುದರ ಮೂಲಕ ನಿಮ್ಮಲ್ಲಿ ಪರಿವರ್ತನೆಯನ್ನು ತಂದು ಅವರು ನಿಮಗೆ ಒಂದು ಒಳ್ಳೆಯ ದಡವನ್ನು ಸೇರಿಸಲಿಕ್ಕೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ. ಇದೇ ಗುರುವು. ಹಾಗಾಗಿ ಇಲ್ಲಿ ನೀವು ಗುರುವಿನ ಶರಣದಲ್ಲಿದ್ದೀರಾ, ಯಾವುದಕ್ಕೂ ಹೆದರೋದು ಬೇಡ. ಅವರು ದುನಿಯಲ್ಲಿ ನಿಮ್ಮ ಒಂದು ಆಲಸ್ಯ ಆಗಿರ್ಬೋದು, ಸೋಮಾರಿತನ ಆಗಿರ್ಬೋದು, ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು, ಇಲ್ಲ ನೋವು ಆಗಿರ್ಬೋದು, ಇಲ್ಲ ಯಾರೋ ಕೊಟ್ಟ ಒಂದು ಮೋಸದ ಒಂದು ಕಹಿ ನೆನಪಾಗಿರ್ಬೋದು, ಅವೆಲ್ಲವನ್ನು ದುನಿಯಲ್ಲಿ ಹಾಕಿ ಸುಟ್ಟು ನಿಮ್ಮನ್ನು ಶುದ್ಧೀಕರಣಗೊಳಿಸ್ತಾ ಇದ್ದಾರೆ. ಈ ಸಮಯದಲ್ಲಿ ನೀವೇನು ಅಂದ್ಕೊಂಡಿದ್ರೋ ಅದೇ ದಿಕ್ಕಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿಧಾನವಾಗ್ತಾ ಇದೆ, ಪ್ರಗತಿ ಆಗ್ತಾ ಇಲ್ಲ ಅಂತೇಳಿ ನಿಮಗೆ ಅನ್ನಿಸ್ತಾ ಇರ್ಬೋದು, ಆದರೆ ಒಳಗಡೆಯಿಂದ ಅದು ಸಿದ್ಧತೆ ನಡೀತಾನೆ ಇರುತ್ತೆ. ಬಾಹ್ಯವಾಗಿ ಅದು ನಿಮಗೆ ಕಾಣಿಸ್ತೇ ಇದ್ದರೂ ಒಂದು ಸ್ಥಿರತೆ ಅಂತೂ ನಿಮ್ಮ ಜೀವನಕ್ಕೆ ಸಿಕ್ಕೇ ಸಿಗುತ್ತೆ. ಅದು ನಿಮ್ಮ ಮಕ್ಕಳ ವಿಚಾರದಲ್ಲಿ ನಿಮ್ಗೆ ಏನು ಈಗ ಒಂದು ಕೊರಗಿದೆಯಲ್ಲ, ಅದು ಮದುವೆ ವಿಚಾರದಲ್ಲಾಗಿರ್ಬೋದು, ಸಂತಾನದ ವಿಚಾರದಲ್ಲಾಗಿರ್ಬೋದು, ಇನ್ಯಾವುದೇ ರೀತಿ ಒಂದು ಪರಿವರ್ತನೆ ಬೇಕು ಅಂತೇಳಿ ಹಂಬಲಿಸ್ತಾ ಇದೆ. ಅದು ಪರಿವರ್ತನೆ ಈಗಾಗಲೇ ನಿಮಗೆ ಸಿಕ್ಕಿದೆ, ಎದುರಿಗೆ ನೋಡಲಿಕ್ಕೆ ಕಾಣಿಸ್ತಾ ಇದೆ, ಮುಂದೆ ಕೂಡ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಿಮಗೆ ಕಾಣಿಸುತ್ತೆ. ಅಂದರೆ ಈ ರೀತಿಯಾಗಿ ಗುರುವಿನ ಅರಿವು ನಿಮ್ಮ ಮಕ್ಕಳನ್ನು ಎಲ್ಲೋ ಒಂದು ರೀತಿಯಲ್ಲಿ ಸಂರಕ್ಷಣೆ ಮಾಡ್ತಾ ಇದೆ. ಹಾರ ಮುನಿದರು ಗುರು ಮುನಿಯ ಈ ಮಾತನ್ನು ನೀವು ಎಲ್ಲಿವರೆಗೂ ನೆನಪಿಡ್ಕೊಂಡು ಅವರ ಶರಣದಲ್ಲಿ ಶರಣಾಗ್ತಿರೋ ಆ ಹರನನ್ನೂ ಕೂಡ ಒಂದು ಪ್ರಸನ್ನಗೊಳ್ಳುವಂಥ ನಿಮ್ಮ ಪರವಾಗಿ ಮಾಡುವಂಥ ಶಕ್ತಿ ಗುರುವಿಗಿದೆ. ಸ್ನೇಹಿತರೆ, ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ನ ಮೆಸೇಜ್ ಇದೇ ಆಗಿತ್ತು. ಇವತ್ತಿನ ಟ್ಯಾರೋ ರೀಡಿಂಗ್ನ ಮಾಹಿತಿ ನಿಮ್ಮ ವಿಚಾರಕ್ಕೆ ಅಂದರೆ ನಿಮ್ಮ ಒಂದು ಮನಸ್ಸಿಗೆ ಸನಿಹವಾಗಿದ್ದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ. ಅಖಿಲಾಂಡ ಕೋಟಿ